ನಮಸ್ಕಾರ ವೀಕ್ಷಕರೇ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಮಾಹಿತಿ ತಗೊಂಬಂದಿದ್ದೀನಿ. ಈ ಜಾಬಿಂದ ನೀವು ಮನೇಲೆ ಕುತ್ಕೊಂಡು 15,000ದಿಂದ 22,000 ರೂಪಾಯಿ ಪ್ರತಿ ತಿಂಗಳು ದುಡಿಯಬಹುದು. ಇದಕ್ಕೆ ಯಾವ್ಯಾವ ರೀತಿ ಕ್ವಾಲಿಫಿಕೇಶನ್ ಬೇಕು, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬೇಕು, ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತು ಈ ಜಾಬ್ನ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ. ಆ ಚಾನಲಲ್ಲಿ ಈ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂಥದ್ದು. ತಪ್ಪದೇ ವಿಸಿಟ್ ಮಾಡಿ. ಈ ಜಾಬ್ ಕಂಪ್ಲೀಟ್ಲಿ ನಾನ್ ವಾಯ್ಸ್ ಪ್ರೊಸೆಸ್ ಆಗಿರುವಂಥದ್ದು. ಇದು ಯಾರ್ಯಾರಿಗೆ ಬೆನಿಫಿಟ್ ಆಗ್ಬೋದು ಅಂತ ಅಂದರೆ ಸ್ಟೂಡೆಂಟ್ಸ್ ಆಗಲಿ, ಫ್ರೆಷರ್ಸ್ ಆಗಲಿ, ಹೌಸ್ ವೈಫ್ಗಳಾಗಲಿ, ಇವ್ರುಗಳಿಗೆಲ್ಲ ಎಲಿಜಿಬಲ್ ಆಗುವಂಥದ್ದು. ಮನೆಯಲ್ಲೇ ಕುತ್ಕೊಂಡು ಯಾರ್ಯಾರು ಸಂಪಾದನೆ ಮಾಡಬೇಕು ಅಂತ ಹುಡುಕ್ತಾ ಇದ್ದೀರಲ್ಲ, ಅವ್ರಿಗೊಂದು ಒಳ್ಳೆಯ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈ ಒಂದು ಆಪರ್ಚುನಿಟಿಯಿಂದ. ಯಾವ ಕಂಪ್ನಿಯಪ್ಪ ಅಂತ ಅಂದರೆ ಆಂಬಿಷಿಯಸ್ ಎಂಟರ್ಪ್ರೈಸಸ್ ಅನ್ನುವಂಥ ಕಂಪನಿ. ಇದು ಲೊಕೇಶನ್ ಅಥವಾ ಹೆಡ್ ಆಫೀಸ್ ಬರೋದು ಪುಣೆಯಲ್ಲಿ. ನೀವು ಯಾವುದೇ ಕಾರಣಕ್ಕೂ ಪುಣೆಗೆ ಹೋಗೋ ನೆಸೆಸಿಟಿ ಇರೋದಿಲ್ಲ ಅಥವಾ ಬೇರೆ ಊರಿಗೆ ಹೋಗುವಂಥ ನೆಸೆಸಿಟಿ ಇರೋದಿಲ್ಲ. ಯಾಕಂತಂದರೆ ಇದು ಸಂಪೂರ್ಣ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಆಗಿರೋದ್ರಿಂದ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಕಂಫರ್ಟಲ್ಲಿ ತಿಂಗಳಿಗೆ 15,000ದಿಂದ 22,000 ರೂಪಾಯಿವರೆಗೂ ದುಡಿಬೋದು. ವರ್ಕ್ ಟೈಮಿಂಗ್ಸ್ ಬಂದಿದ್ದು ಫುಲ್ ಟೈಮ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಿಮಗೆ 9 to 5 ಜಾಬ್ ಅಂತಲೇ ಹೇಳ್ಬೋದು. ಮತ್ತು ಏನು ನಿಮ್ಮ ಕೆಲಸ ಅಂತ ಅಂದರೆ ನೀವು ಡೇಟಾ ಪ್ರೋಸೆಸ್ ಮಾಡ್ತಿರ್ತೀರ, ಡೇಟಾ ಎಂಟ್ರಿ ಆಗಿರುವಂಥದ್ದು. ಮತ್ತು ಆದರೆ ಇದರಲ್ಲಿ ನೀವು ಯಾವುದೇ ರೀತಿ ಕಾಲ್ಸ್ ಆಗಲಿ, ಕಾಲ್ ಸೆಂಟರ್ ಥರ ಜಾಬ್ ಅಲ್ಲ. ಇದಕ್ಕೆ ಸಂಪೂರ್ಣ ಡೇಟಾ ಎಂಟ್ರಿ ಜಾಬ್ ಆಗಿರುವಂಥದ್ದು. ಎಕ್ಸ್ಪೀರಿಯನ್ಸಿಗೆ ಬರೋದಾಯಿತು ಅಂದರೆ ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ನಡೀತಿದೆ. ಫ್ರೆಷರ್ಸ್ ಕೂಡ ಎಲಿಜಿಬಲ್ ಇದ್ದಾರೆ. ಸ್ಕಿಲ್ಸ್ ಅಂತ ನೋಡೋದಾಯಿತು ಅಂದರೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕಾಗಿರುತ್ತೆ. ಅಂದರೆ ಟೈಪಿಂಗ್ ಆಗಲಿ, ಡೇಟಾ ಅಕ್ಯುರಸಿ ಆಗಲಿ, ಇವೆಲ್ಲ ಬೇಸಿಕ್ಸ್ ಐಡಿಯಾ ಇದ್ದರೆ ಸಾಕು. ಕಮ್ಯುನಿಕೇಷನ್ಸ್ ಬರೋದಾಯಿತು ಅಂದರೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ನಾಲೆಜ್ ಇದ್ದರೆ ಉತ್ತಮವಾಗಿರುತ್ತದೆ. ಎಲ್ಲ ಮಾತಾಡೋಕ್ಕೆ ಬರಬೇಕು. ನಿಮಗೆ ಈ ಲ್ಯಾಂಗ್ವೇಜಸಲ್ಲಿ ತುಂಬ ಡೆಪ್ತ್ ಏನು ಕೇಳ್ತಾ ಇಲ್ಲ, ಜಸ್ಟ್ ಮ್ಯಾನೇಜ್ ಮಾಡೋ ರೇಂಜಿಗೆ ಬಂದರೆ ಸಾಕು. ಎಲಿಜಿಬಿಲಿಟಿ ಬಗ್ಗೆ ಇನ್ಡೆಪ್ತ್ ಹೋಗೋದಾಯಿತು ಅಂದರೆ 12th ಪಾಸ್ ಆಗಿರಬೇಕು. ಎಲಿಜಿಬಿಲಿಟಿ ಅಂತ ಆದರೆ ಏಜ್ 18+ ಆಗಿರಬೇಕು. ಟೈಪಿಂಗ್ ಸ್ಪೀಡಲ್ಲಿ ನಿಮಗೆ ಟ್ರೈನಿಂಗ್ ಕೊಡುವಂಥದ್ದು ಕಂಪ್ನಿ ಕಡೆಯಿಂದನೇ. ಸೊ ಟೈಪಿಂಗ್ ಸ್ಪೀಡ್ ಏನು ಇವಾಗ ಇಶ್ಯೂ ಆಗೋದಿಲ್ಲ. ಬಟ್ ನಿಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಲೇಬೇಕು. ಅದ್ರ ಜೊತೆಗೆ ವೈಫೈ ಆಕ್ಸಸ್ ಇರಲೇಬೇಕು. ಯಾಕಂದರೆ ನೀವು ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನೀವು ದುಡ್ಡು ಹಾಕಬೇಕಾಗಿರೋದಿಲ್ಲ. ಮುಂಚೆ ಜಾಬ್ ಪರ್ಪಸ್ಗಾಗಲಿ ಅಥವಾ ಯಾವುದೇ ರಿಜಿಸ್ಟ್ರೇಷನ್ ಅಥವಾ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸಂಪೂರ್ಣ ಫ್ರೀ ಆಫ್ ಕಾಸ್ಟ್ ಇರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತಂದರೆ ನಿಮಗೆ ಯಾರು ಕೂಡ ಕೆಲಸ ಕೊಡೋದಕ್ಕೂ ಮುಂಚೆನೇ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಲಿ, ಬ್ಯಾಂಕ್ ಡೀಟೇಲ್ಸ್ ಆಗಲಿ ಅಥವಾ ನಿಮ್ಮ ಆಧಾರ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಗಲಿ ಕೇಳೋದಿಲ್ಲ. ಸೊ ನೀವು ನಿಮ್ಮ ವರ್ಕ್ ಲೆಟರ್ ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ಮ ಕೈಗೆ ಬಂದ ಮೇಲೆ ಈ ಡೀಟೇಲ್ಸ್ ಕೊಡೋದು ಉತ್ತಮವಾಗಿರುತ್ತೆ. ಇದಕ್ಕೂ ಮುಂಚೆ ನಿಮ್ಮನ್ನು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಸಬ್ಮಿಟ್ ಮಾಡಬೇಡ್ರಿ. ಅದೊಂದು ಫ್ರಾಡ್ ಜಾಬ್ ಆಗಿರುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋವಾಗ ತುಂಬಾ ಹುಷಾರಾಗಿರಬೇಕು ಮತ್ತು ನೆನ್ಪಿಟ್ಕೊಬೇಕು ಕೂಡ. ಯಾರು ಕೂಡ ನಿಮಗೆ ಕಾಲ್ ಮಾಡಿ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಅಮೌಂಟ್ ಕಳಿಸಿ ಅಂತ ಕೇಳಿದ್ರೆ ಅದೊಂದು ಸ್ಕ್ಯಾಮ್ ಜಾಬ್ ಆಗಿರುತ್ತೆ. ಇವರು ಈ ರೀತಿ ಮಾಡಿಲ್ಲ. ನಿಮ್ಗೆ ಯಾವುದಾದ್ರೂ ಅನುಮಾನಾಸ್ಪದ ಕರೆಗಳು ಬಂತು ಅಂದರೆ ಎತ್ತಕೋಬೇಡಿ ಅಥವಾ ಬ್ಲಾಕ್ ಮಾಡಿಬಿಡಿ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಮಾಹಿತಿ. ಇದರ ಅಪ್ಲಿಕೇಶನ್ ಲಿಂಕು ನನ್ನ ಟೆಲಿಗ್ರಾಮ್ ಚಾನಲಲ್ಲಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ತಪ್ಪದೇ ವಿಸಿಟ್ ಮಾಡಿ, ಅಪ್ಲೈ ಮಾಡಿ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಜರ್ನಿ. ಥ್ಯಾಂಕ್ ಯು.